ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇದು ಕಳೆದ ತರಗತಿಯಲ್ಲಿ ನಾವು ಬಹಳ ಈ ಒಂದು ತರಗತಿಗೆ ಉಪಯುಕ್ತ ಆಗ್ತಕ್ಕಂಥ ತರಗತಿಯನ್ನು ನಾವು ತೆಗೆದುಕೊಂಡಿದ್ವಿ. ಅದೇನಪ್ಪ ಅಂತಂದರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ದಟ್ ವಿ ಆರ್ ಯೂಸಿಂಗ್ ಆ್ಯಂಡ್ ದೆನ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್, ಇದ್ರ ಬಗ್ಗೆ ನಾವು ಕ್ಲಾಸ್ ಮಾಡಿದ್ವಿ. ಸಿ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ HCF, ಹೌ ಟು ಫೈಂಡ್ HCF ಬೈ ಈಸಿ ಮೆಥಡ್. ಈಸಿಲಿ ನಾವು HCF ಅನ್ನು ಹೆಂಗೆ ಕಂಡುಹಿಡಿಯಬೇಕು ಅನ್ನೋದು ನಾವು ನೋಡೋಣ. HCF ಅಂತಂದರೆ ಮಾಸ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಕನ್ನಡದಲ್ಲಿ ಅದನ್ನು ಮಾಸ ಅಂತ ಕರೀತಾರೆ. HCF ಅನ್ನು ಇಂಗ್ಲೀಷಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಹಂಗಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ HCF ಆ್ಯಂಡ್ ದೆನ್ how to find HCF of given numbers easily. Let us going to learn in this class. Let us see the definition of highest common factor. HCF stands for highest common factor. HCF ಅಂದ್ರೆ ಲಾಂಗ್ ಫಾರಮ್ ಏನಪ್ಪಾ ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಇದನ್ನ ಮಾಸ ಅಂತಾನು ಕರಿತೀವಿ. ಅಂಡ್ ಇಟ್ ಈಸ್ ದ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಡಿವೈಡ್ಸ್ ದ ಗಿವನ್ ನಂಬರ್ಸ್ exactly without leaving any remainder. That means highest common factor means it is the largest positive number. It is going to divide the given pair of numbers or given set of numbers. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಭಾಗ ಮಾಡ್ತಕ್ಕಂಥ ಅತಿ ದೊಡ್ಡ ಪೂರ್ಣಾಂಕವನ್ನ ನಾವು HCF ಅಂತ ಕರಿತೀವಿ. highest common factor means it is the largest integer that is going to divide completely the given pair of numbers or given set of numbers. ಅದನ್ನ ನಾವು HCF ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ GCD ಅಂತಾನು ಕರಿತೀವಿ. GCD ಅಂತಂದ್ರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತೇಳಿ ಇದನ್ನ HCF ಅಂತಾನು ಕರೀತಾರೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾನು ಕರೀತಾರೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾನು ಕರೀತಾರೆ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಾನು ಕರೀತಾರೆ. ಜ್ಞಾಪಕ ಇಟ್ಕೊಳ್ರಿ. ಇಟ್ ಈಸ್ ನಥಿಂಗ್ ಬಟ್ ದ ಲಾರ್ಜೆಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಡಿವೈಡ್ಸ್ ದ ಗಿವನ್ ಸೆಟ್ ಆಫ್ ನಂಬರ್ಸ್. ಇದನ್ನು ನಾವು HCF ಅಂತ ಕರಿತೀವಿ. ನಾವು ಫ್ಯಾಕ್ಟರ್ ಅಂದರೆ ನಮ್ಗೆ ಗೊತ್ತಿದೆ. ಲಾಸ್ಟ್ ಕ್ಲಾಸಲ್ಲಿ ಫ್ಯಾಕ್ಟರ್ ಅಂತಂದರೆ ಒಂದ್ಸಲ ರಿಕ್ಯಾಪ್ ಮಾಡ್ತೀನಿ ನೋಡ್ರಿ. ಫ್ಯಾಕ್ಟರ್ ಅಂದರೆ ಸಪೋಸ್ ಒಂದು 8 ಅನ್ನೋದು ಒಂದು ನಂಬರ್ ಇದೆ ಅಂತಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗ ಮಾಡ್ತಕ್ಕಂಥ ಎಲ್ಲ ಪಾಸಿಟಿವ್ ನಂಬರ್ಸನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನಾವು 8ಗೆ ನೋಡ್ರಿ, ಒನ್ ಈಸ್ ಅ ಫ್ಯಾಕ್ಟರ್ ಆಫ್ 8. ಯಾಕಂದರೆ 8ಅನ್ನು 1ರಿಂದ ಸಂಪೂರ್ಣವಾಗಿ ಭಾಗ ಮಾಡ್ಬೋದು. ಅಗೇನ್ 2 ಈಸ್ ಎ ಫ್ಯಾಕ್ಟರ್. 2 8 2 4 ಜ 8 0 ನೋಡಿ. ದೇರ್ಫೋರ್ 2 ಈಸ್ ಆಲ್ಸೋ ಎ ಫ್ಯಾಕ್ಟರ್. ನಾವು 3ಇಂದ ಡಿವೈಡ್ ಆಗಲ್ಲ, 4ಇಂದ ಡಿವೈಡ್ ಆಗುತ್ತೆ. ಯಾಕಂದರೆ 4 8 4 2 ಜ 8 4ಇಂದ ಡಿವೈಡ್ ಆಗುತ್ತೆ. ನಾವು 4 ಬಿಟ್ಟರೆ 5 ಆಗಲ್ಲ, 6 ಆಗಲ್ಲ, 7 ಆಗಲ್ಲ, 8 ನೋಡಿ. 1 2 4 8 ಆರ್ ದ ಫ್ಯಾಕ್ಟರ್ಸ್ ಆಫ್ ನಂಬರ್ 8. ನಂಬರ್ 8ಗೆ 1 2 4 8 ಅನ್ನೋ ಫ್ಯಾಕ್ಟರ್ಸ್ ಅಂತೇಳಿ. ಈ ಥರ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಫ್ಯಾಕ್ಟರ್ಸ್ ಅಂತಂದರೆ ದ ಪಾಸಿಟಿವ್ ನಂಬರ್ ವಿಚ್ ಡಿವೈಡ್ಸ್ ಕಂಪ್ಲೀಟ್ಲಿ ದ ಗಿವನ್ ನಂಬರ್, ಅದನ್ನ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಮೆಥಡ್ಸ್ ದಟ್ ವಿ ಹ್ಯಾವ್ ಟು ಫೈಂಡ್ HCF ಆರ್ GCD ಆಫ್ 2 ನಂಬರ್ಸ್ ಆರ್ 3 ನಂಬರ್ಸ್. ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆಯ HCF ಅನ್ನ ಮಹತ್ತರ ಸಾಮಾನ್ಯ ಅಪವರ್ತನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ, ಅಪವರ್ತ್ಯವನ್ನ ಕಾಮನ್ ಫ್ಯಾಕ್ಟರ್ ಅನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ ನೋಡೋಣ. ನಾವು there are 3 methods. There are many methods. Simply there are here I am going to discuss 3 methods to find HCF of numbers. One is listing factors, second one is prime factorization, and third one is division method. ಈ 3 ಮೆಥಡ್ ಇಂದ HCF ಅನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಇದು SLC ಎಕ್ಸಾಮಿನೇಷನ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಒಂದು ಬಂದೇ ಬರುತ್ತೆ. HCF ಫೈಂಡ್ ಔಟ್ ಮಾಡೋದು 1 ಮಾರ್ಕ್ಸ್ಗೆ. ಹಾಗಾಗಿ ಎಲ್ಲರೂ ಕೂಡ ಈಗಲೇ ಕಲ್ತಿದ್ದೀರಾ ಅಂತಂದರೆ ಇಟ್ ಈಸ್ ವೆರಿ ನೈಸ್. ಅಂದರೆ ಭಾಳ ಸುಲಭವಾಗಿ ನೀವು HCF ಅನ್ನ ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಅಸ್ ಸಿ ಹೌ ಟು ಫೈಂಡ್ ದ ಫಸ್ಟ್ ಮೆಥಡ್, ಲೀಸ್ಟಿಂಗ್ ಫ್ಯಾಕ್ಟರ್ಸ್. ಲೀಸ್ಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಈ ಮೆಥಡಲ್ಲಿ ನಾವು ಫ್ಯಾಕ್ಟರ್ಸನ್ನೆಲ್ಲ ಲೀಸ್ಟ್ ಮಾಡಿಬಿಟ್ಟು ಅದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವಿದಾವೆ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಹೈಯೆಸ್ಟ್ ಫ್ಯಾಕ್ಟರ್ ಏನಿದೆ ಅದನ್ನು ನಾವು HCF ಅಂತ ಬರಿತೀವಿ ಲೀಸ್ಟಿಂಗ್ ಫ್ಯಾಕ್ಟರ್ಸಲ್ಲಿ. ಸೆಕೆಂಡ್ ಮೆಥಡಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟು ಎಲ್ಲ ಕೊಟ್ಟಿರ್ತಕ್ಕಂಥ ನಂಬರ್ಸ್ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ.
ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಏನಿದಾವೆ ಅದರ ಹೈಯೆಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ನ ಮಲ್ಟಿಪ್ಲಿಕೇಶನನ್ನು ನಾವು HCF ಅಂತ ಕರಿತೀವಿ. ನಾವು ಥರ್ಡ್ ಮೆಥಡ್ ಇದೆ ಡಿವಿಷನ್ ಮೆಥಡು. ಡಿವಿಷನ್ ಮೆಥಡಲ್ಲಿ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆಯಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿಬಿಟ್ಟು ಯಾವುದು ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಉಳಿಯುತ್ತೆ ಅದನ್ನು ನಾವು HCF ಅಂತ ಬರಿತೀವಿ. ನೋಡಿ, ಈ ಮೂರು ಮೆಥಡನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡೋಣ. ನಾವು ಒಂದು ಎಕ್ಸಾಂಪಲ್ ತಗೋಣ. ಫೈಂಡ್ HCF ಆಫ್ 12 and 18. ಫೈಂಡ್ HCF ಆಫ್ 12 and 18. ಈ ಪ್ರಾಬ್ಲಮನ್ನು ಮೂರು ಮೆಥಡಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಮೆಥಡ್ ಲೀಸ್ಟಿಂಗ್ ಫ್ಯಾಕ್ಟರ್ಸ್ ಅನ್ನು ಲೀಸ್ಟ್ ಮಾಡಿ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತೇಳಿ ನಮ್ಗೆ ಈಗಾಗಲೇ ಗೊತ್ತಿದೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತೇಳಿ. ನೋಡಿ, 12 ಫ್ಯಾಕ್ಟರ್ಸನ್ನು ಬರೆಯೋಣ. 1 ಇಂದ ಡಿವೈಡ್ ಆಗುತ್ತೆ, 1 12 is 12, 1 is a factor. 2 ಇಂದ ಡಿವೈಡ್ ಆಗುತ್ತೆ, 2 6 is 12, 2 is a factor. 3 ಇಂದ ಡಿವೈಡ್ ಆಗುತ್ತೆ, 3 4 is 12, 3 ಫ್ಯಾಕ್ಟರ್. 4 ಇಂದನೂ ಡಿವೈಡ್ ಆಗುತ್ತೆ, 4 3 is 12, 4 ಫ್ಯಾಕ್ಟರು. 5 ಇಂದ ಡಿವೈಡ್ ಆಗಲ್ಲ, 6 ಇಂದ ಡಿವೈಡ್ ಆಗುತ್ತೆ, 6 2 is 12, 6 ಫ್ಯಾಕ್ಟರು. 7 ಆಗಲ್ಲ, 8 ಆಗಲ್ಲ, 9 ಆಗಲ್ಲ, 10 ಆಗಲ್ಲ, 11 ಆಗಲ್ಲ, 12. ಇವು 12ಗೆ ಫ್ಯಾಕ್ಟರ್ಸ್. 1 2 3 4 6 12 ಇವು ಫ್ಯಾಕ್ಟರ್ಸ್ ಆಫ್ 12. ಸೇಮ್ ಲೈಕ್ ದಟ್ ಲೆಟ್ ಅಸ್ ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ ಲೆಟ್ ಅಸ್ ಲೀಸ್ಟ್ ದ ಫ್ಯಾಕ್ಟರ್ಸ್ ಆಫ್ 18. ಫ್ಯಾಕ್ಟರ್ಸ್ ಆಫ್ 18 ನಾವು ಲೀಸ್ಟ್ ಮಾಡೋಣ. ನಾವು 1 ಈಸ್ ದ ಫ್ಯಾಕ್ಟರ್ ಆಫ್ 18 ಆ್ಯಂಡ್ 2 ಈಸ್ ದ ಫ್ಯಾಕ್ಟರ್ ಆಫ್ 18. 2 9 is 18. 3 6 is 18. 3 is the factor. 4 ಇಂದ ಫ್ಯಾಕ್ಟರ್ ಆಗಲ್ಲ, 5 ಫ್ಯಾಕ್ಟರ್ ಆಗಲ್ಲ, 6 3 is 12, 6 3 is 18. 6 is a factor and then 7 ಇಲ್ಲ, 8 ಇಲ್ಲ, 9 ಇಲ್ಲ, 10 ಇಲ್ಲ, 11 ಆಗಲ್ಲ. ನೆಕ್ಸ್ಟ್ ಕಮಿಂಗ್ 9 2 is 18 and then 18. these are the factors of 18. ನಾವು ಈಗ ಫಸ್ಟ್ ಏನು ಮಾಡಿದ್ವಿ, ಈ ಮೆಥಡಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಬೇಕು. ಈಗ ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆ 12 ಮತ್ತು 18ನ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಿದ್ವಿ. ನಾವು ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಿದ್ವಿ ಫಸ್ಟ್. ಸೆಕೆಂಡ್ ಒನ್, ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವು ಐಡೆಂಟಿಫೈ ಮಾಡಬೇಕು. ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವು? 1 ಈಸ್ ದ ಕಾಮನ್ ಫ್ಯಾಕ್ಟರ್, 2 ಈಸ್ ದ ಕಾಮನ್ ಫ್ಯಾಕ್ಟರ್, 3 ಈಸ್ ದ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ದೆನ್ 6 ಈಸ್ ದ ಕಾಮನ್ ಫ್ಯಾಕ್ಟರ್. ಇಲ್ಲಿ 4 ಕಾಮನ್ ಫ್ಯಾಕ್ಟರ್ ಇದ್ದಾವೆ, 1 2 3 6. ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂತಂದರೆ ನೋಡಿರಿ, ಕಾಮನ್ ಫ್ಯಾಕ್ಟರ್ಸನ್ನು ಯಾವ್ಯಾವು? 1 2 3 6 ಇವು ಕಾಮನ್ ಫ್ಯಾಕ್ಟರ್. ಈ ಇಷ್ಟರಲ್ಲೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಹೈಯೆಸ್ಟ್ ಅಂತಂದರೆ ದೊಡ್ಡದು ಯಾವುದು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 6. ಹೌದಾ? ದೇರ್ಫೋರ್ HCF ಈಸ್ 6. ನೋಡಿರಿ, HCF 12 ಮತ್ತು 18ರ HCF ಎಷ್ಟಾಗಿರುತ್ತೆ? 6 ಆಗಿರುತ್ತೆ. ಇದು ಫಸ್ಟ್ ಮೆಥಡ್. ಈ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟು ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡ್ತೀವಿ. ಆ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುವು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಥರ್ಡ್ ಸ್ಟೆಪ್ಪಲ್ಲಿ ಆ ಕಾಮನ್ ಫ್ಯಾಕ್ಟರ್ಸಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ಬರಿತೀವಿ. ಆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನೇ HCF ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ನೋಡೋಣ. ಸೆಕೆಂಡ್ ಮೆಥಡ್ ಯಾವುದಪ್ಪ ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನೋಡಿ, ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲಿ ನಾವು ಬರೀ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತಿದ್ವಿ. ಇಲ್ಲಿ ಸೆಕೆಂಡ್ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ನಾವು 12ಗೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವ ಅಂತ ನೋಡೋಣ. 12 2 ಇಸ್ ದ ಪ್ರೈಮ್ ನಂಬರ್. ಅಂದರೆ ಪ್ರೈಮ್ ನಂಬರ್ ಅಂತ ಏನು ಗೊತ್ತಿದೆ ನಮಗೆ. ಯಾವುದೇ ಒಂದು ಸಂಖ್ಯೆಗೆ ಒಂದು ಮತ್ತು ಅದೇ ಸಂಖ್ಯೆ ಮಾತ್ರ ಡಿವೈಸರ್ಸ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರೈಮ್ ನಂಬರ್ಸನ್ನು ಯಾವ್ಯಾವ ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೆ ನಾವು ನೋಡೋಣಂತೆ. 2 6 is 12, 2 3 is 6. ನಾವು ಹಾಗಾದರೆ 12 ಏನಂತ ಬರಿಬೋದು? 2 into 2 into 3 ಅಂತ ಬರಿಬೋದು. ಅಂದರೆ ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಅಂತ ಬರಿಬೋದು 12.
ಪ್ರೈಮ್ ಫ್ಯಾಕ್ಟರ್ಸ್ ಯಾವುವು 2 ಸ್ಕ್ವೇರ್ ಇಂಟು 3 ಅವು 12ಗೆ ಪ್ರೈಮ್ ಫ್ಯಾಕ್ಟರ್ಸ್. ಅದೇ ಥರ 18ಗೆ ಪ್ರೈಮ್ ಫ್ಯಾಕ್ಟರ್ಸ್ ಬರೆಯೋಣ. 18ಗೆ 2 9 ಜಾ 18, again 2 ಇಂದ ಡಿವೈಡ್ ಆಗಲ್ಲ, 3 3 ಜಾ 9. therefore 18 ಏನಂತ ಬರೀಬೋದು 2 ಇಂಟು 3 ಇಂಟು 3 ಅಂತ ಬರೀಬೋದು. therefore 8 is equal to 2 ಇಂಟು 3 ಸ್ಕ್ವೇರ್ ಅಂತ ಬರೀಬೋದು. ನಾವು ಈಗ ಎರಡಕ್ಕೂ ಕಾಮನ್ ಫ್ಯಾಕ್ಟರ್ಸ್ ಏನು, 12ಗೆ 2 ಸ್ಕ್ವೇರ್ ಇಂಟು 3 ಅಂತ ಬರಿಬೋದು. 18ಗೆ 2 ಇಂಟು 3 ಸ್ಕ್ವೇರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಥರ ಬರಿಬೋದು. ಎರಡರಲ್ಲೂ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಏನಿದೆ ನೋಡಿ, ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. 1 2 ಇಂಟು ಇದರಲ್ಲೂ 3 ಇದೆ, ಇದರಲ್ಲೂ 3 ಇದೆ, ಕಾಮನ್ನು 3, 2 3 ಜಾ 6. therefore HCF ಈಸ್ 6 ಅಂತ ಹೇಳ್ತೀವಿ. therefore HCF ಈಸ್ 6. ನೋಡಿ, ಇದು ಸೆಕೆಂಡ್ ಮೆಥಡ್. ಸಿ ದಿಸ್ ಈಸ್ ಹೌ ಟು ಫೈಂಡ್ HCF ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇದರಲ್ಲಿ ಫಸ್ಟು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಅದರಲ್ಲಿ ಕಾಮನ್ ಹೈಯೆಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಏನಿದೆ ಅದರ ಪ್ರಾಡಕ್ಟ್ ಮಾಡಿಬಿಟ್ರೆ ಅದನ್ನೇ ನಾವು HCF ಅಂತ ಕರಿತೀವಿ. ಇದು ಸೆಕೆಂಡ್ ಮೆಥಡ್ಡು. ಇನ್ನೊಂದು ಥರ್ಡ್ ಮೆಥಡ್ ನೋಡೋಣ. ಥರ್ಡ್ ಮೆಥಡ್ ಯಾವುದಪ್ಪ ಅಂದರೆ ಡಿವಿಷನ್ ಮೆಥಡ್. ಸೊ ಈ ಡಿವಿಷನ್ ಮೆಥಡಲ್ಲಿ ನೋಡಿ, ಈಗ ನಾವು 12 ಮತ್ತು 18ದು HCF ಫೈಂಡ್ ಔಟ್ ಮಾಡ್ಬೇಕು. ಅದೇ ಪ್ರಾಬ್ಲಮನ್ನು ಇದೇ ಥರ್ಡ್ ಮೆಥಡಲ್ಲೂ ಕೂಡ ನಾವು ನೋಡೋಣ. ನಾವು ಈ ಡಿವಿಷನ್ ಮೆಥಡಲ್ಲಿ ಏನು ಮಾಡಬೇಕು ಅಂತಂದರೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ನಾವು ಭಾಗಿಸ್ತಾ ಹೋಗಬೇಕು. ಈಗ 12 ಚಿಕ್ಕ ಸಂಖ್ಯೆ, 18 ದೊಡ್ಡ ಸಂಖ್ಯೆ, ಈ ಥರ ನೀವು ಬರ್ಕೋಬೇಕು. ನಾವು ಈಗ 12ಇಂದ ಡಿವೈಡ್ ಮಾಡೋಣ. 12 1 ಜಾ 12, ಎಷ್ಟು ಬರುತ್ತೆ ರಿಮೈಂಡ್ರು? 6 ರಿಮೈಂಡ್ರು ಬರುತ್ತೆ, ಹೌದಾ? ಈ ಬಂದಿರತಕ್ಕಂಥ ರಿಮೈಂಡ್ರಿಂದ ಮತ್ತೆ 12ಅನ್ನು ಡಿವೈಡ್ ಮಾಡಬೇಕು. 6 2 ಜಾ 12, ರಿಮೈಂಡರ್ 0. ನಾವು ಈಗ ನಮಗೆ 0 ಬಂತು, ಎಲ್ಲಿವರೆಗೂ 0 ಬರಲ್ವೋ ಅಲ್ಲಿ, ಈ 0 ಬರಲಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡುವ. ಇದರಿಂದ ಮತ್ತೆ 6ಅನ್ನು ಡಿವೈಡ್ ಮಾಡ್ಕೊಂತ ಈತೆ ಕಂಟಿನ್ಯೂ ಮಾಡಬೇಕು. 0 ಬಂದ ಮೇಲೆ ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಏನಿರುತ್ತೆ ಅದನ್ನು ನಾವು HCF ಅಂತ ಕರಿತೀವಿ. ಹಿಯರ್ ನಾನ್ ಝೀರೋ ರಿಮೈಂಡರ್ ಈಸ್ 6. therefore HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ 6 ಅಂತ ಹೇಳ್ತೀವಿ, ಆಯಿತಾ? ಹೀಗೆ ಇದು ಥರ್ಡ್ ಮೆಥಡ್, ಮೆಥಡ್ 3. ನೀವು ಯಾವ ಮೆಥಡಲ್ಲಿ ಮಾಡಿದ್ರು ಕೂಡ ಒಂದೇ ಆನ್ಸರ್ ಬರುತ್ತೆ. ಬಟ್ ಮೆಥಡ್ಡು ಯಾವ ಮೆಥಡ್ ಯೂಸ್ ಮಾಡ್ತೀರಾ ಅಂದರೆ, ಯಾವ ಇನ್ಸ್ಟಿಂಕ್ಟ್ಗೆ ಯಾವ ಮೆಥಡ್ ಯೂಸ್ ಮಾಡಿದ್ರೆ ಈಸಿಯಾಗಿ ನಾವು HCF ಫೈಂಡ್ ಔಟ್ ಮಾಡಬಹುದು ಅನ್ನೋದು ಇಂಪಾರ್ಟೆಂಟು. ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಗಿವನ್ ನಂಬರ್ಸ್ ಹೇಗಿದ್ದಾವೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಯಾವ ಮೆಥಡಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ. ದಿಸ್ ಇಸ್ ಥರ್ಡ್ ಮೆಥಡ್. ಡಿವಿಷನ್ ಮೆಥಡಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದರಿಂದ ಇನ್ನೊಂದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ ನಿಮಗೆ ಏನು 0 ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಡಿವೈಡ್ ಮಾಡಬೇಕು. ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಯಾವುದು ಉಳಿಯುತ್ತೆ ಅದನ್ನು ನೀವು HCF ಅಂತ ಬರೀಬೇಕು. ದಿಸ್ ಈಸ್ ದ ಥರ್ಡ್ ಮೆಥಡ್. ನಾವು ಲೆಟ್ ಅಸ್ ಸಿ, ಈಗ ನೋಡಿದ್ವಲ್ಲ 3 ಮೆಥಡು. ಸಿ ಒನ್ ಈಸ್ ಲೀಸ್ಟಿಂಗ್ ಫ್ಯಾಕ್ಟರ್ಸಲ್ಲಿ ನಾವು ಏನು ಮಾಡ್ತೀವಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಎಲ್ಲ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡ್ತೀವಿ. ಅದಾದಮೇಲೆ ಅದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ ಅಂತ ಐಡೆಂಟಿಫೈ ಮಾಡ್ತೀವಿ. ಆಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅದನ್ನು HCF ಅಂತ ಬರಿತೀವಿ. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಪ್ರೈಮ್ ಫ್ಯಾಕ್ಟರ್ಸನ್ನು ಬರಿತೀವಿ. ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಯಾವಿದೆ ಅಂತ ನೋಡ್ತೀವಿ. ಅದರಲ್ಲಿ ಅದರ ಪ್ರಾಡಕ್ಟನ್ನು ನಾವು HCF ಅಂತ ಬರಿತೀವಿ. ಥರ್ಡ್ ಮೆಥಡ್ಡು ಡಿವಿಷನ್ ಮೆಥಡಲ್ಲಿ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯನ್ನು ಡಿವೈಡ್ ಮಾಡ್ತೀವಿ. ಆಮೇಲೆ ಬಂದಿರತಕ್ಕಂಥ ರಿಮೈಂಡ್ರಿಂದ ಮತ್ತೆ ಮೊದಲನೇ ಸಂಖ್ಯೆಯನ್ನು ಡಿವೈಡ್ ಮಾಡ್ತೀವಿ. ಈ ಥರ ಡಿವೈಡ್ ಮಾಡ್ತಾ ಕಂಟಿನ್ಯೂ ಮಾಡ್ತೀವಿ. ಎಲ್ಲಿವರೆಗೂ ಮಾಡ್ತೀವಿ ಅಂತಂದರೆ ರಿಮೈಂಡರ್ 0 ಬರೋವರೆಗೂ. ಆ 0 ಬಂದ ಮೇಲೆ ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಏನಿರುತ್ತೆ ಅದನ್ನು HCF ಅಂತೇಳಿ ನಾವು ಬರಿತೀವಿ. ದಿಸ್ ಈಸ್ ಥರ್ಡ್ ಮೆಥಡ್. ಸಿ ಇದು 3 ಮೆಥಡಿಂದ ನಾವು HCF ಅನ್ನು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಬೇಕಾದರೆ ನೀವು ನೋಡ್ಬೋದು. ಇದನ್ನು ಕೂಡ ನಾನು 2 ಮೆಥಡಲ್ಲಿ ಸಾಲ್ವ್ ಮಾಡಿ 3 ಮೆಥಡಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದು
So evaluate HCF of 60 and 75. Now first method, listing factors. First 60ಗೆ ಫ್ಯಾಕ್ಟರ್ಸ್ ಬರಿತೀನಿ. ಸಿ 1 is the factor, 2 is the factor, 3 is the factor. ಹೌದಾ, 4 is the 4 ಫ್ಯಾಕ್ಟರ್ ಆಗುತ್ತಾ, 4 2 ಜ 4 1 ಜ 4, 4 4 ಕೂಡ ಫ್ಯಾಕ್ಟರ್ ಆಗುತ್ತೆ, 5 ಕೂಡ ಫ್ಯಾಕ್ಟರ್ ಆಗುತ್ತೆ, 6 ಕೂಡ ಫ್ಯಾಕ್ಟರ್ ಆಗುತ್ತೆ, 7 ಆಗಲ್ಲ, 8 ಆಗಲ್ಲ, 9 ಆಗಲ್ಲ, 10 ಆಗುತ್ತೆ ಫ್ಯಾಕ್ಟರು. ಹೌದಾ, 12 13 14 16 17 30 ಟು 30 ಆಗುತ್ತೆ ಆ್ಯಂಡ್ 60. ಹೌದಾ, ಸೊ ಇಷ್ಟು ಫ್ಯಾಕ್ಟರ್ಸ್ ಇದ್ದಾವೆ. ಅದೇ ಥರ 75ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ನೋಡೋಣ. 1 is the factor, 2 ಆಗಲ್ಲ, 5 is the factor, 15 is the factor and 75 is the factor. ಹೌದಾ, ಇಷ್ಟು ಫ್ಯಾಕ್ಟರ್ಸು ಇದ್ದಾವೆ. ಈ ಫಸ್ಟು ಈಗ ಈ ಥರ ಲೀಸ್ಟ್ ಔಟ್ ಮಾಡ್ಕೋಬೇಕು. ಇಲ್ಲಿ ಈಗ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ 60ಗೆ ಇನ್ನೊಂದು ಫ್ಯಾಕ್ಟರ್ ಬಿಟ್ಟಿದ್ವಿ. ಇದು ಯಾವುದಪ್ಪ ಅಂದರೆ 15 ಅನ್ನೋದು. ಎಲ್ಲ ಫ್ಯಾಕ್ಟರ್ಸನ್ನು ಲೀಸ್ಟ್ ಔಟ್ ಮಾಡ್ಬೇಕು, ಮರಿಬಾರ್ದು. ನಾವು ಒಂದು ಮಿಸ್ ಮಾಡಿದೆ, 15 ಫ್ಯಾಕ್ಟರು. ನಾವು ಈಗ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡಿದ್ವಿ. ಈಗ ಕಾಮನ್ ಫ್ಯಾಕ್ಟರ್ಸ್ ಯಾವ ಐಡೆಂಟಿಫೈ ಮಾಡೋಣ. 1 is the common factor, 5 is the common factor, and then 15 is the common factor. Common factors 1, 5, 15 are the common factors. ಹೌದಾ, ಇದರಲ್ಲಿ therefore highest common factor, ಈ ಕಾಮನ್ ಫ್ಯಾಕ್ಟರಲ್ಲಿ ಹೈಯೆಸ್ಟ್ ಎಷ್ಟಿದೆ, ದಟ್ ಈಸ್ 15 ಇದೆ. therefore HCF is 15 ಅಂತ ಹೇಳ್ತೀವಿ. ದಿಸ್ ಈಸ್ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ನೋಡೋಣ. ಸೆಕೆಂಡ್ ಮೆಥಡ್ ಏನಪ್ಪ ಅಂತಂದರೆ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋದು. ನಾವು 60ಗೆ ಪ್ರೈಮ್ ಫ್ಯಾಕ್ಟರ್ಸ್ 2 3 ಜ 6, 2 30 ಜ 2 15 ಜ 30, 3 ಇಂದ 3 5 ಜ 15, 5 ಇಷ್ಟೇ. therefore 16 ಏನಂತ ಬರಿಬೋದು, 2 into 2 into 3 into 5, ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಇಂಟು 5 ಅಂತ ಬರಿಬೋದು ನಾವು. ಅದೇ ಥರ 75ಗೆ ಪ್ರೈಮ್ ಫ್ಯಾಕ್ಟರ್ಸನ್ನು, ಇದು 75 ನೋಡಿ, 3ಇಂದ ಡಿವೈಡ್ ಆಗುತ್ತಾ, 2 ಇಂದ ಆಗಲ್ಲ, 3 ಇಂದ ಆಗುತ್ತೆ, 3 2 ಜ 6, 3 5 ಜ 25, ಈಗೇನು ಮತ್ತೆ 3 ಇಂದ ಆಗಲ್ಲ, 4 ಇಂದ ಆಗಲ್ಲ, 5 ಇಂದ 5 5 ಜ 25. therefore 75ನ ಏನಂತ ಬರಿಬೋದು, 3 into 5 into 5 ಅಂತ ಬರಿಬೋದು. therefore 75 is equal to 3 into 5 ಸ್ಕ್ವೇರ್ ಅಂತ ಬರಿಬೋದು. ಹೌದಾ, ಹಾಗಾದ್ರೆ ನೋಡ್ರಿ, 60ನ 2 ಸ್ಕ್ವೇರ್ ಇಂಟು 3 ಇಂಟು 5 ಅಂತ ಬರಿಬೋದು. 75ನ 3 ಇಂಟು 5 ಸ್ಕ್ವೇರ್ ಅಂತ ಬರಿಬೋದು. ಹಾಗಾದರೆ ಕಾಮನ್ ಫ್ಯಾಕ್ಟರ್ಸ್ ಕಾಮನ್ ಯಾವಿದ್ದಾವೆ, ಒಂದು 3 ಇದೆ, ಇನ್ನೊಂದು ಇದರಲ್ಲೂ 5 ಇದೆ, ಇದರಲ್ಲೂ 5 ಇದೆ, 5 ಇದೆ. therefore 15. therefore HCF is 15. HCF is 15 ಅಂತ ಬರೀತೀವಿ. ದಿಸ್ ಈಸ್ ಸೆಕೆಂಡ್ ಮೆಥಡ್. ಥರ್ಡ್ ಮೆಥಡ್ ನೋಡೋಣ, ಡಿವಿಷನ್ ಮೆಥಡ್. ನಾವು ಯಾವುದು, ಒಂದು 60 ಇದೆ, ಇನ್ನೊಂದು 75 ಇದೆ. ನಾವು 60 75 ಈ ಥರ ಬರ್ಕೋಣ. ಈಗ ಡಿವೈಡ್ ಮಾಡ್ತಾ ಹೋಗೋಣ. 61 ಜ 60, ಎಷ್ಟು ಉಳೀತು, 15 ರಿಮೈಂಡ್ ಉಳೀತು. 15ಇಂದ ಮತ್ತೆ 16 ಡಿವೈಡ್ ಮಾಡೋಣ. 15 4 ಜ 60, 15 4 60, 0 ಉಳೀತು ನೋಡಿ. ಹಾಗಾದರೆ 0 ಬಂತು. ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಏನು, 15 ಇದೆ.
therefore the last non-zero remainder is 15, therefore highest common HCF is also 15 ಅಂತ ಬರಿಬೋದು. ಸೊ ದಿಸ್ ಈಸ್ ಥರ್ಡ್ ಮೆಥಡ್. ಇದನ್ನು ನಾವು ಥರ್ಡ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ವಿ. ಈ ಥರ ಮೂರೂ ಮೆಥಡಲ್ಲೂ ಕೂಡ ನೀವು ಸಾಲ್ವ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಫೈಂಡ್ ದ HCF ಆಫ್ 36, 24 ಆ್ಯಂಡ್ 12. ಇದನ್ನು ಕೂಡ ಇದು 3 ಸಂಖ್ಯೆ ಕೊಟ್ಟಿದ್ದಾರೆ. ಇದನ್ನು ಕೂಡ ಮೂರು ಮೆಥಡಲ್ಲಿ ಮಾಡಿ ತೋರಿಸ್ತೀನಿ. ಮೆಥಡ್ 1, ಲಿಸ್ಟಿಂಗ್ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡೋದು. ನಾವು 36ಗೆ ಫ್ಯಾಕ್ಟರ್ಸನ್ನು ಲೀಸ್ಟ್ ಮಾಡೋಣ. ನಾವು 1 is the factor, 2 is the factor, 3 is the factor, 4 is the factor, and then 6 is the factor, and then 7 ಆಗಲ್ಲ, 8 ಆಗಲ್ಲ, 9 is the factor, and then 12 is the factor, and 18 is the factor, and 36 is the factor. ಇಷ್ಟು ಫ್ಯಾಕ್ಟರ್ಸ್ ಇದಾವೆ 36ಗೆ. ಅದೇ ಥರ 24ಗೆ ಫ್ಯಾಕ್ಟರ್ಸನ್ನು ಬರೆಯೋಣ. ಸಿ 1 is the factor, 2 is the factor, 3 is the factor, 4 is the factor, and 6 is the factor, 8 is the factor, and 12 is the factor, and 24 is the factor. ಇಷ್ಟು 2 ಫ್ಯಾಕ್ಟರ್ಸ್ ಬರುತ್ತೆ 24ಗೆ. ಸಿಮಿಲರ್ಲಿ 12ಗೆ ಫ್ಯಾಕ್ಟರ್ ಬರೆಯೋಣ. 1 is the factor, 2 is the factor, 3 is the factor, 4 is the factor, and then 6 is the factor, and then 12 is the factor. ಇಷ್ಟು ಫ್ಯಾಕ್ಟರ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಕಾಮನ್ ಫ್ಯಾಕ್ಟರ್ಸ್. ಮೂರರಲ್ಲೂ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ ಇದ್ದಾವೆ ನೋಡೋಣ. 1 ಇದೆ, 2 ಇದೆ, 3 ಇದೆ, 4 ಇದೆ, 6 ಇದೆ, ಮತ್ತು 12 ಇದೆ. ಇಷ್ಟು ಕಾಮನ್ ಫ್ಯಾಕ್ಟರ್ಸ್ ಇದೆ. therefore highest common factor is ನೋಡಿ ಹೈಯೆಸ್ಟ್ ಎಷ್ಟಿದೆ? 12 ಇದೆ. therefore HCF ಏನಾಗಿರುತ್ತೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು 12. ದಿಸ್ ಈಸ್ ದ ಫಸ್ಟ್ ಮೆಥಡ್, ಮೆಥಡ್ 1. ಅದೇ ಥರ ಸೆಕೆಂಡ್ ಮೆಥಡನ್ನು ನಾವು ಮಾಡೋಣ. ಮೆಥಡ್ 2, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನಾವು ಫಸ್ಟ್ ಸಂಖ್ಯೆ ಯಾವುದಪ್ಪ ಅಂದರೆ 36, 24, 12. 36, 24 ಮತ್ತು 12. ನಾವು ಫಸ್ಟ್ 36ಗೆ 2 1 ಜ 2, 2 8 ಜ 9, 2 9 ಜ 18, 3 3. therefore 36ಅನ್ನು 2 into 2 into 3 into 3, that is equal to 2 square into 3 square ಅಂತ ಬರಿಬೋದು 36ಗೆ. ಸಿಮಿಲರ್ಲಿ 24ಗೆ 2 2 12 ಜ 2, 2 6 ಜ 12, 2 2 3 ಜ 6 ಇಷ್ಟು. therefore 24ಅನ್ನು ನಾವು 2 into 2 into 2 into 3 ಅಂತ ಬರಿಬೋದು. therefore 24 is equal to 2 ಕ್ಯೂಬ್ ಇಂಟು 3 ಅಂತ ಬರಿಬೋದು. ಸಿಮಿಲರ್ಲಿ 12ಗೆ ನಾವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ. 2 6 ಜ 12, 2 3 ಜ, ಅಂದರೆ 12ಅನ್ನು ನಾವು 2 into 2 into 3 ಅಂತ ಬರಿಬೋದು. ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3, 2 ಸ್ಕ್ವೇರ್ ಇಂಟು 3. ಈಗ ನೋಡಿ ಮೂರರಲ್ಲೂ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸನ್ನು ಬರೆಯೋಣ. ನೋಡಿ 36 is equal to 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. 24ಅನ್ನು 2 ಕ್ಯೂಬ್ ಇಂಟು 3 ಅಂತ ಬರಿಬೋದು. ಅದೇ ಥರ 12ಅನ್ನು 2 ಸ್ಕ್ವೇರ್ ಇಂಟು 3 ಅಂತ ಬರಿಬೋದು. ಇದರಲ್ಲಿ ಹೈಯೆಸ್ಟ್ ನೋಡಿ ಕಾಮನ್ ಫ್ಯಾಕ್ಟರ್ಸ್ ಏನಿದೆ? 2 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಇದೆ. ಹಾಗಾದರೆ 2 ಸ್ಕ್ವೇರ್ ಇಂಟು 3 ಇದೆ, 3 ಇದೆ, 3 ಇದೆ, 3. ನಾವು ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4, 4 ಇಂಟು 3, ದಟ್ ಈಸ್ ಈಕ್ವಲ್ ಟು 12. therefore HCF ಈಸ್ 12 ಅಂತ ಹೇಳ್ತೀವಿ. ಇದು
ಸೆಕೆಂಡ್ ಮೆಥಡು. ಅದೇ ಥರ ಥರ್ಡ್ ಮೆಥಡಿಂದನೂ ನಾವು ಫೈಂಡ್ ಔಟ್ ಮಾಡೋಣ. ಸಿ ಥರ್ಡ್ ಮೆಥಡಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಫಸ್ಟು ಮೆಥಡ್ 3 ಡಿವಿಷನ್ ಮೆಥಡ್. ನೋಡಿ, ಡಿವಿಷನ್ ಮೆಥಡಲ್ಲಿ 3 ನಂಬರ್ಸ್ ಇರೋದ್ರಿಂದ ಫಸ್ಟ್ 2 ನಂಬರ್ಸ್ ಫೈಂಡ್ ಔಟ್ ಮಾಡಿ ಬಂದಿರತಕ್ಕಂಥ HCF ಇಂದ ಥರ್ಡ್ ನಂಬರಿಂದ ನಾವು ಮತ್ತೆ ಕನ್ಸಿಡರ್ ಮಾಡಬೇಕು. ಫಸ್ಟು 36 ಮತ್ತು 24 ಕನ್ಸಿಡರ್ ಮಾಡೋಣ. 24 ಇಂದ ಡಿವೈಡ್ ಮಾಡಿದ್ರೆ 24 1 ಜಾ 24, 24 1 24, ರಿಮೈಂಡರ್ ಎಷ್ಟು ಉಳೀತು? 2, 12 ಉಳೀತು. 12 2 ಜಾ 24, 0 ರಿಮೈಂಡರ್. ದೇರ್ ಫೋರ್ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ HCF ಎಷ್ಟು ಬಂತು? 12 ಬಂತು. ನಾವು ಈಗ 12 ಮತ್ತು 12 ಇದು ಈ ರಿಮೈಂಡರ್ 12 ಫಸ್ಟ್ ಒನ್ನು, ಈ 12 ಇದು, ಹೌದಾ? ಇದನ್ನ ಮತ್ತೆ ಡಿವೈಡ್ ಮಾಡೋಣ. ಸಿ 12 1 ಜಾ 12, 0 ಲಾಸ್ಟ್ ಸಿ ದೇರ್ ಫೋರ್ ನಾನ್ ಜೀರೋ ರಿಮೈಂಡರ್ ಏನು? 12. ದೇರ್ ಫೋರ್ HCF ಈಸ್ 12. HCF ಈಸ್ 12. ಇದು ಥರ್ಡ್ ಮೆಥಡ್. ಸಿ ಇನ್ ದಿಸ್ ವೇ we are going to find HCF of given numbers. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ HCF ಅನ್ನು ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ 3 ಮೆಥಡ್ ಇದೆ. ಒಂದು ಲೀಸ್ಟಿಂಗ್ ಫ್ಯಾಕ್ಟರ್ಸ್ ಮೆಥಡಿಂದ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಮತ್ತು ಡಿವಿಷನ್ ಮೆಥಡ್. ಈ 3 ಮೆಥಡಿಂದ ನಾವು HCF ಅನ್ನು ಭಾಳ ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ನಮಗೆ 3 ಮೆಥಡ್ಗಳು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸುಲಭವಾಗಿ ಈ 3 ಮೆಥಡ್ಗಳು ಕಲ್ತ್ಬಿಟ್ರೆ ನಿಮಗೆ SLC ಎಕ್ಸಾಮ್ ಕೂಡ 1 ಮಾರ್ಕ್ಸ್ ಕ್ವಶನ್ನು ಈಸಿಯಾಗಿ ಬರುತ್ತೆ. ಹಾಗೆ 9th ಇರುತ್ತೆ ಮತ್ತು ಬೇರೆ ತರಗತಿಯಲ್ಲೂ ಕೂಡ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಗಳಲ್ಲಿ, ಟೆಸ್ಟ್ಗಳಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ, ತರಗತಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಚೆನ್ನಾಗಿದೆ ತರಗತಿ ಅಂತೇಳಿ. ಹಾಗೆ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಬೇರೆಯವ್ರಿಗೂ ಕೂಡ, ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಬೇರೆ ಶಾಲೆ ಆಗಿದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.